ಸ್ನೇಹಿತರೆ, ಮೀಡಿಯಾ ಕೀರ್ತಿಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರತಿಯೊಬ್ಬ ಮನುಷ್ಯನು ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿರುತ್ತಾನೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ್ರೆ ಅವನಿಗೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನಂಬಿರುವ ಸಂಸ್ಕೃತಿ ನಮ್ಮದು. ನಮ್ಮ ಸನಾತನ ಧರ್ಮದಲ್ಲಿ ಹರಿಯುವ ನೀರು, ಉರಿಯುವ ಬೆಂಕಿ, ಬೀಸುವ ಗಾಳಿ, ಮರಗಿಡಗಳು ಅಷ್ಟೇ ಅಲ್ಲದೆ ಅನೇಕ ಚರಾಚರ ಜೀವಿಗಳಲ್ಲಿ ಭಗವಂತನ ಅಂಶವಿದೆ ಎಂದು ಸಾರಲಾಗಿದೆ. ಮನುಷ್ಯರು ಭೂಮಿ ಮೇಲೆ ಪೂಜಿಸುವ ಜೀವಿಗಳಲ್ಲಿ ನಾಗರಾವುಗಳಿಗೂ ವಿಶಿಷ್ಟವಾದ ಸ್ಥಾನವಿದೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು ಎಲ್ಲ ಬಗೆಯ ನಾಗದೋಷಗಳಿಗೆ ಮುಕ್ತಿ ನೀಡುವ ನಾಗರನವಿಲೆಯ ನಾಗೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ನಾಗರನವಿಲೆ ಎಂಬ ಸ್ಥಳದಲ್ಲಿ ನಾಗೇಶ್ವರ ದೇವಾಲಯವಿದ್ದು ಈ ಕ್ಷೇತ್ರಕ್ಕೆ ಪಂಚಲಿಂಗೇಶ್ವರ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ನಾಗೇಶ್ವರ, ಸೋಮೇಶ್ವರ, ಚಂಡಿಕೇಶ್ವರ, ಬ್ರಹ್ಮಲಿಂಗೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ಎಂಬ 5 ಗುಡಿಗಳಿದ್ದು ಈ ಕ್ಷೇತ್ರಕ್ಕೆ ಪ್ರಮುಖ ದೇವರಾಗಿ ನಾಗೇಶ್ವರ ದೇವರನ್ನು ಪೂಜಿಸಲಾಗುತ್ತದೆ. ಸಾಮಾನ್ಯವಾಗಿ ನವಿಲು ಹಾಗೂ ಹಾವುಗಳು ಬದ್ಧ ವೈರಿಗಳಾಗಿದ್ದು ಇವು ಯಾವತ್ತೂ ಒಂದೇ ಕಡೆ ವಾಸ ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಬಹಳ ಹಿಂದೆ ಈ ಸ್ಥಳದಲ್ಲಿ ಹಾವುಗಳು ಮತ್ತು ನವಿಲುಗಳು ಒಟ್ಟಿಗೆ ವಾಸ ಮಾಡುತ್ತಿದ್ದವಂತೆ. ಹೀಗಾಗಿ ಈ ಕ್ಷೇತ್ರಕ್ಕೆ ನಾಗರನವಿಲೆ ಎಂದು ಹೆಸರು ಬಂದಿದೆ. ನಾಗದೋಷ ಸಮಸ್ಯೆ ಇರುವವರು ಈ ಕ್ಷೇತ್ರಕ್ಕೆ ಬಂದು ನಾಗೇಶ್ವರನನ್ನು ಬೇಡಿಕೊಂಡರೆ ಎಲ್ಲಾ ಬಗೆಯ ನಾಗದೋಷಗಳು ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ಇಲ್ಲಿ ನೀಡುವ ಮಣ್ಣಿನ ಪ್ರಸಾದವನ್ನು ದೇಹಕ್ಕೆ ಲೇಪಿಸಿಕೊಂಡ್ರೆ ಅನೇಕ ಬಗೆಯ ರೋಗಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲವಾದ ನಂಬಿಕೆಯಾಗಿದೆ. ಇಷ್ಟು ಮಾತ್ರವಲ್ಲದೆ ವಿವಾಹ ಸಮಸ್ಯೆ, ಸಂತಾನ ಸಮಸ್ಯೆ ಇರುವವರು ಈ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋದ್ರೆ ಅವರ ಎಲ್ಲಾ ಸಮಸ್ಯೆಗಳು ಬಹು ಬೇಗನೆ ದೂರವಾಗುತ್ತದೆ ಎಂದು ಇಲ್ಲಿನ ಭಕ್ತಾದಿಗಳು ಹೇಳುತ್ತಾರೆ. ದೇವತೆಗಳೇ ಕಾಪಾಡಿದಂತ ಸ್ವಾಮಿ. ಇನ್ನು ರಾಮಾಯಣ ಕಾಲದಲ್ಲಿ ರಾಮನು ಇಲ್ಲಿಗೆ ಬಂದು ಹೋಗಿದ್ದರ ಬಗ್ಗೆ ಹಲವಾರು ಕುರುಹುಗಳಿದ್ದು ಮಹಾಭಾರತದ ಪಾಂಡವರು ವನವಾಸದ ಸಮಯದಲ್ಲಿ ಕೆಲಕಾಲ ಇಲ್ಲಿ ತಂಗಿದ್ದರು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಂತೆಯೇ ಜಮದಗ್ನಿ ಋಷಿಗಳ ಆಶ್ರಮದಿಂದ ಈ ದೇಗುಲಕ್ಕೆ ನೇರವಾಗಿ ಸುರಂಗ ಮಾರ್ಗವಿತ್ತು ಎಂದು ಹೇಳಲಾಗುತ್ತದೆ. ಇಂದು ಕೂಡ ಸಹ ದೇಗುಲದ ಗರ್ಭಗುಡಿಯ ಒಳಗಡೆ ಸುರಂಗ ಮಾರ್ಗವನ್ನು ನಾವು ಕಾಣಬಹುದು. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಸೋಮವಾರದಂದು ನಾಗದೋಷ ಪರಿಹಾರಕ್ಕಾಗಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಸಾವಿರಾರು ಜನ ಬರುತ್ತಾರೆ. ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಹರಕೆ ಹೊತ್ತರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಸೋಮವಾರದಂದು ಈ ದೇಗುಲ ಭಕ್ತಾದಿಗಳಿಂದ ತುಂಬಿ ಹೋಗಿರುತ್ತದೆ. ಅಲ್ಲದೆ ಇಲ್ಲಿರುವ ಈಶ್ವರ ಹಾಗೂ ವಿಷ್ಣು ದೇವರಿಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಂದು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಇನ್ನು ಪ್ರತಿ ವರ್ಷ ಚೈತ್ರ ಶುದ್ಧ ಮಾಘ ನಕ್ಷತ್ರದಂದು ಇಲ್ಲಿನ ನಾಗೇಶ್ವರ ಸ್ವಾಮಿಯ ಬೃಹತ್ ಜಾತ್ರೆಯನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಎಲ್ಲಾ ಬಗೆಯ ನಾಗದೋಷಗಳಿಂದ ಮುಕ್ತಿ ನೀಡುವ ಇಲ್ಲಿನ ನಾಗೇಶ್ವರ ದೇವರನ್ನು ಬೆಳಗ್ಗೆ 7:30ರಿಂದ ಸಂಜೆ 6 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಪ್ರತಿದಿನ ಅನ್ನದಾಸೋಹದ ವ್ಯವಸ್ಥೆ ಇರುತ್ತದೆ. ಈ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅಲಂಕಾರ ಸೇವೆ, ಅಭಿಷೇಕ ಸೇವೆ, ಆಶ್ಲೇಷ ಬಲಿ ಪೂಜೆ, ನಾಗಪೂಜೆ, ನಾಗ ಪ್ರತಿಷ್ಠಾಪನಾ ಮುಡಿ ಸೇವೆಗಳನ್ನು ಮಾಡಿಸಬಹುದಾಗಿದೆ. ಈ ಅತ್ಯಂತ ಪುರಾತನವಾದ ದೇವಾಲಯವನ್ನು ಹಾಸನ ಜಿಲ್ಲೆಯ ನವಿಲೆ ಎಂಬ ಸ್ಥಳದಲ್ಲಿ ನಾವು ಕಾಣಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಾಗೇಶ್ವರನ ಕೃಪೆಗೆ ಪಾತ್ರರಾಗಿ. ಗೆಳೆಯರೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಬಹುದು ಮತ್ತು ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಮೇಲ್ ಮುಖಾಂತರ ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.